ಅಂತಿಮ ಅಂತಿಮ ಪಂದ್ಯ ಮೈದಾನ ನಂಬರ್ ಎ ಇದರ ಅಂತಿಮ ಲೀಗ್ ಮಾದರಿಯ ಪಂದ್ಯ. ರೂಪೇಶ್ ಮೈದಾನ ನಂಬರ್ ಎ ಯಲ್ಲಿ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಬದಲಾವಣೆ. ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಪಾಂಡ್ಯದ ಪಾಂಡ್ಯಶ್ರೇಷ್ಠ ಪ್ರಶಸ್ತಿ ರೋವೆಲ್ ಎಲ್ಲಿದ್ದರೂ ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ರೋವೆಲ್ ಇವರು ಪಡೆದುಕೊಂಡಿದ್ದಾರೆ. ಒಂದು ಪಂದ್ಯಾಕೂಟ ಸೋಮರಸ ವಾರಿಯರ್ಸ್ ಆಗನೆ ಟ್ವಿಕ್ ಈ ಒಂದು ಪಂದ್ಯಾಟ ಸೋಮರಸ ವಾರಿಯರ್ಸ್ ಆಗನೆ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ಹಾಗನೆ ಸೋಮರಸ ತಂಡದ 12ನೇ ಆಟಗಾರ ಆಗನೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕ್ಸ್ ತಂಡದ 12ನೇ ಆಟಗಾರ ವೇದಿಕೆಯ ಪೆಂಡಾಲ್ ಕಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ನಾವು ಜವಾಬ್ದಾರರಲ್ಲ. ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ಹಾಗೇನೆ ಸೋಮರಸ ವಾರಿಯರ್ಸ್ ತಂಡದ 12ನೇ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೃಷ್ಟದ ನಾಣ್ಯ ಚುಂಬಕೆಯನ್ನ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ಪಡೆದುಕೊಂಡ್ರೆ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೈಲೇಶ್, ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ಬೌಲರ್ ನೇಮ್ ದಯವಿಟ್ಟು ಸ್ವಿಗ್ಗಿ ತಮ್ಮ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶರತ್ ಕೇಟಿ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಮಾಡ್ತಾ ಇದೆ. ಶರತ್ ಕೇಟಿ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು. 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆ ಆರಂಭಗೊಳ್ತಾ ಇದೆ. ಸೋಮರಸ ವಾರಿಯರ್ಸ್ ಆಗಿದೆ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲೇ ಕಟೀಲ್ ಪ್ರೀಮಿಯರ್ ಲೀಗ್ 2024 ಸೀಸನ್ ನಂಬರ್ 13 ಲೀಗ್ ಮಾದರಿಯ ಕೊನೆಯ ಪಂದ್ಯಾಕೂಟ ಸಾಗ್ತಾ ಇದೆ. ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ಹಾಗೇನೆ ಸೋಮರಸ ವಾರಿಯರ್ಸ್. ಮತ್ತೆ ಬಲವಾದ ಹೊಡೆತ, ಚೆಂಡು ಮೂರು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲ 3ನೇ ಛಲವನ್ನ ಕಾಣ್ತಾ ಇದೆ. ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ರೋವೆಲ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ತೌಸಿ ಡಾಟೆಡ್ ಡೆಲಿವರಿ ಶರತ್ ಕೇಟಿ ಬಹಳಷ್ಟು ಅನುಭವಿ ಎಸೆತಗಾರ ಕೂಡ. ಆರಂಭಿಕ ದಿನಗಳಲ್ಲಿ ಕರಾವಳಿ ಟೈಟನ್ಸ್ ಪರವಾಗಿ ಆಡಿದಂತ ಆಟಗಾರ ಕೂಡ ಶರತ್ ಕೇಟಿ ಈ ಬಾರಿ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
ಟೆನ್ನಿಸ್ ಬಾಲ್ನ ಬಹಳಷ್ಟು ಅನುಭವಿ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಕೆಟಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತವನ್ನು ಎಸೆದ್ರು ಕೂಡ 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳವನ್ನು ಕಾಣ್ತಾ ಇದೆ. ಲೀಗ್ನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ಸೋಮವಾರಸ ವಾರಿಯರ್ಸ್ ಕಂಡ್ರೆ ಇನ್ನೊಂದೆಡೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ಕೆಟಿ ಮಧ್ಯ ಡಾಟೆಡ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನ ಸಾಗ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ಯಾವ ತಂಡ ಕಟೀಲ್ ಟ್ರೋಫಿಯನ್ನ ತನ್ನದಾಗಿಸ್ತಿದೆ ನೋಡಬೇಕಾಗಿದೆ. ಮತ್ತೆ ಶೈಲೇಶ್ ಶಾರ್ಟ್ ಬಾಲ್ ಮಧ್ಯ ಶೈಲೇಶ್ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲ ಶೈಲೇಶ್ ಸೋಮವಾರಸ ವಾರಿಯರ್ಸ್ ಪರವಾಗಿ ಪ್ರಥಮ ವಿಕೆಟ್ ಪತನಗೊಳ್ತಾ ಇದೆ. ದಯವಿಟ್ಟು ಈ ತಂಡದ 12ನೇ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ತಂಡದ ಮಾಲೀಕರು ಮ್ಯಾನೇಜರ್ ದಯವಿಟ್ಟು ತಮ್ಮ 12ನೇ ಆಟಗಾರರನ್ನ ಕಳುಹಿಸಿಕೊಡಿ ಪೆಂಡಾಲ್ ಕಡೆ. ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ನಾವು ಜವಾಬ್ದಾರರಲ್ಲ. ಬ್ಯಾಟ್ಸ್ಮನ್ ನೇಮ್ ಸ್ಟೀವನ್. ಸೋಮವಾರಸ ವಾರಿಯರ್ಸ್ ಪರವಾಗಿ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ ಸ್ಟೀವನ್. ಬೌಲರ್ ನೇಮ್ ಕೀರ್ತನ್ ಎಸ್ತಗಾರಿಕವಾದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ. ಮತ್ತೆ ತೌಸಿ ರಿವರ್ಸ್ ಮಾದರಿಯ ಪ್ರಯತ್ನವನ್ನ ಮಾಡಿದ್ರು, ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಟೆನ್ನಿಸ್ ಬಾಲ್ ಬಹಳಷ್ಟು ಉತ್ತಮ ರೀತಿಯ ಆಟಗಾರ ತೌಸಿ ಗೋವಾ ಈ ಒಂದು ಪಂದ್ಯಾಟವನ್ನ ಸೋಮವಾರಸ ವಾರಿಯರ್ಸ್ ಪರವಾಗಿ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಮಧ್ಯೆ ರಿವರ್ಸ್ ಪ್ರಯತ್ನ ಬೌಂಡರಿ 4 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲ 9. ಮತ್ತೆ ತೌಸಿ ಮತ್ತೆ ರಿವರ್ಸ್ ಪ್ರಯತ್ನ, ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಕಟೀಲ್ ಫ್ರೆಂಡ್ಸ್ ಇವರ ಸಾಯೋಜಕದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಲೀಗ್ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಡಾಟೆಡ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಕೀರ್ತನ್ ಮುಖೇನ. ಒಟ್ಟು 10 ತಂಡಗಳು ಈ ಒಂದು ಪಂದ್ಯಾಟವನ್ನು ಆಡಿದ್ರು ಕಟೀಲ್ ಟ್ರೋಫಿಗಾಗಿ. ಲೀಗಿನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳವನ್ನ ಕಾಣ್ತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ. ಮತ್ತೆ ಸ್ಟೀವನ್ ಸ್ಟ್ರೈಕರ್ ವಿಭಾಗದಲ್ಲೇ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ. ಮತ್ತೆ ಚೆಂಡು ಲಾಂಗ್ ಆನ್ ಕಡೆ ತೇಳ್ತಾ ಇದೆ. ಮಧ್ಯ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಟ್ವಿಕ್ಸ್ ಪರವಾಗಿ. ಪ್ರಥಮ ಜೀವದಾನವನ್ನ ಪಡೆದ್ರು ಸ್ಟೀವನ್. ದ್ವಿತೀಯ ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 11, ಲಾಸ್ ಆಫ್ 1 ವಿಕೆಟ್.
ಎಸ್ತುಗಾರಿಕೆ ಭಾಗದಲ್ಲೇ ಮತ್ತೆ ಪರಿಚಯಿಸ್ತಾ ಇದೆ ನಿಯಾಸ್ ಟು ಸ್ಟೀವನ್. ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ. ತೃತೀಯ ಓವರ್ನ ಚಾಲ್ತಿಯಲ್ಲಿ ನಿಯಾಸ್ ಟು ಸ್ಟೀವನ್. ಬಲಿಷ್ಠ ಬ್ಯಾಟಿಗರು ಕೂಡ ಟ್ವಿಕ್ಸ್ ಪರವಾಗಿ. ಮತ್ತೆ ಡಾಟೆಡ್ ಡೆಲಿವರಿ, ಸತತವಾಗಿ ಡಾಟೆಡ್ ಡೆಲಿವರಿ. ಬಿರುಸಿನ ಆಟವನ್ನ ಆಡಲು ಪ್ರಯತ್ನಿಸುತ್ತಿದ್ದಾರೆ ಸ್ಟೀವನ್. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ನಿಯಾಸ್ ಮುಖೇನ ಟ್ವಿಕ್ಸ್ ಪರವಾಗಿ. ಮತ್ತೆ ಚೆಂಡು ಲೋಗೋನ್. ಮಧ್ಯ ವಿಕೆಟ್ ಪತನಗೊಳ್ತಾ ಇದೆ. ಸ್ಟೀವನ್ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆ ಅಲ್ಲ ಸ್ಟೀವನ್. ಹೊಸ ಆಟಗಾರ ಆದಷ್ಟು ಬೇಗ ಅಂಕಣವನ್ನ ಪ್ರವೇಶ ಮಾಡಬೇಕು. ಸೋಮಾ ವಾರಿಯರ್ಸ್ ಪರವಾಗಿ. ಮಾಹಿ ಎಂಟ್ರಿ ಆಗ್ತಾ ಇದೆ ಸೋಮಾ ಅರಸ ವಾರಿಯರ್ಸ್ ಪರವಾಗಿ. ಮತ್ತೆ ನಿಯಾಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಲಾಸ್ ಆಫ್ 2 ವಿಕೆಟ್ಸ್. ಒಂದೆಡೆ ತೌಸಿ, ಇನ್ನೊಂದೆಡೆ ಮಾಹಿ. ಎಸ್ತುಗಾರಿಕೆ ಭಾಗದಲ್ಲಿ ನಿಯಾಸ್ ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯಾವ ತಂಡ ಈ ಒಂದು ಕಟೀಲ್ ಟ್ರೋಫಿಯನ್ನು ತನ್ನದಾಗಿಸಿದೆ ನೋಡಬೇಕಾಗಿದೆ. 10 ಮಾಲೀಕರು, 10 ಕಪ್ತಾನ, 10 ಮ್ಯಾನೇಜರ್ಸ್. ಲೀಗ್ ಮಾದರಿಯ ಪಂದ್ಯಾಟ ಸಾಗಿ ಬರ್ತಿತ್ತು. ಲೀಗಿನ ಕೊನೆಯ ಪಂದ್ಯಾಟ. ಮಧ್ಯ ತೌಸಿ ಸತತವಾಗಿ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ನಿಯಾಸ್. ಕೊನೆ ಎಸೆತ ನಿಯಾಸ್. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನ ಸಾಕ್ತಾ ಇದೆ. ಒಂದೆಡೆ ಸೋಮಾ ಅರಸ ವಾರಿಯರ್ಸ್ ಆಗಿದೆ, ಇನ್ನೊಂದೆಡೆ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ರಿವರ್ಸ್ ಪ್ರಯತ್ನ. ಚೆಂಡು 4 ಓಟಗಳ ಸೇರ್ಪಡೆ. ಬೌಂಡರಿ ತೌಸಿ ಮುಖೇನ. ತೃತೀಯ ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 16, ಲಾಸ್ ಆಫ್ 2 ವಿಕೆಟ್ಸ್. ಬಲಿಷ್ಠ ದಾಂಡಿಗರನ್ನ ಒಳಗೊಂಡಂತ ತಂಡ ಕೂಡ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್. ಸ್ವರೂಪ್ ರಾಯ್, ಧೀರಜ್ ಪೂಜಾರಿ, ಕೀರ್ತನ್, ಶರತ್ ಕೇಟಿ. ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದ್ದಾವೆ. ಕೀರ್ತನ್ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ಎಸೆದ್ರು. ಮತ್ತೆ ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಕೀರ್ತನ್ ಟು ಮಾಹಿ. ಎಡಗೈ ಮಾದರಿ ಆಟಗಾರ ಕೂಡ ಮಾಹಿ. ಟೆನ್ನಿಸ್ ಬಾಲ್ ನ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಈ ಒಂದು ಕೊಲ್ಲಿ ರಾಷ್ಟ್ರದಲ್ಲಿ ಟೆನ್ನಿಸ್ ಬಾಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಟೂರ್ನಮೆಂಟ್ ದಾವಣಗೆರೆಯಲ್ಲಿ ನಡೀತಾ ಇದೆ. ಶಾಮನೂರು ಶಿವಗಂಗಾ ಟ್ರೋಫಿ. ಜೆಪಿ ಅವರ ನೇತೃತ್ವದಲ್ಲಿ ಒಂದು ಟೂರ್ನಮೆಂಟ್ ಸತತ 4 ದಿನದಿಂದ ಈ ಒಂದು ಪಂದ್ಯಾಟ ಸಾಗ್ತಾ ಇದೆ ದಾವಣಗೆರೆಯಲ್ಲ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು
ಕೀರ್ತನ್. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಲೀಗ್ನ ಕೊನೆ ಪಂದ್ಯಾಕೂಟ ಸೋಮವಾರಸ ವಾರಿಯರ್ಸ್ ಹಾಗೆನ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. 2 ಪಂದ್ಯಾಟವನ್ನು ಜಯಿಸಿದ ತಂಡ ಕೂಡ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಧೀರಜ್ ಪೂಜಾರಿ ಇವರ ನಾಯಕತ್ವ, ರಾವಿನ್ ಇವರ ಮಾಲಕತ್ವ ಕೂಡ ಈ ಒಂದು ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಯಾವ ತಂಡ ಕಟೀಲ್ ಟ್ರೋಫಿಯನ್ನು ತನ್ನದಾಗಿస్తే ನೋಡಬೇಕಾಗಿದೆ. ಮತ್ತೆ ಕೀರ್ತನ್ ಮಧ್ಯ ಸ್ವರೂಪ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡೆದ್ರು. ಪಂದ್ಯ ವೀಕ್ಷಣೆಯಲ್ಲ ತೌಸಿ. loss of 3 wickets. ಮತ್ತೋರ್ವ ಹೊಸ ದಾಂಡಿಗನ ಪರಿಚಯವನ್ನ ಮಾಡ್ತಾ ಇದ್ದೇವೆ. ಗುರು ಶೆಟ್ಟಿ ಬಹಳಷ್ಟು ಉತ್ತಮ ರೀತಿಯ ಹಿರಿಯ ಆಟಗಾರರು ಕೂಡ ಆರಂಭಿಕ ದಿನಗಳಲ್ಲಿ NFC ಕ್ರಿಕೆಟರ್ಸ್ ಪರವಾಗಿ ಆಟವನ್ನು ಆಡಿದ್ರು. ತದನಂತರ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಟವನ್ನು ಆಡಿದ್ರು. ಈ ಬಾರಿ ಸೋಮವಾರಸ ವಾರಿಯರ್ಸ್ ಪರವಾಗಿ ಕಟೀಲ್ ಟ್ರೋಫಿಗಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆಲ್ರೌಂಡ್ ಆಟಗಾರ ಗುರು ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲೇ, ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯಿಸುವಂತಹ ಆಟ ಎಸೆತಗಾರ ಕೀರ್ತನ್. ಮತ್ತೆ ಸ್ಲೋ ಡೆಲಿವರಿ ಒಂಟಿ ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ ಕಾಣ್ತಾ ಇದೆ. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 18 loss of 3 wickets. ಮತ್ತೆ ಮಾಹಿ ಎಡಗೈ ದಾಂಡಿಗ ಮಾಹಿ ಸ್ಟ್ರೈಕರ್ ಅಲ್ಲ. ಮತ್ತೆ ಕೀರ್ತನ್ ಟು ಮಾಹಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ, ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ ಸಂಯೋಜಿಸಿರುವಂತಹ ಸಂಸ್ಥೆ ಕಟೀಲ್ ಫ್ರೆಂಡ್ಸ್. ಸತತ 11 ವರ್ಷಗಳಿಂದ ಒಂದು ಲೀಗ್ ಮಾದರಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾವೆ. ಮತ್ತೆ ಸ್ವರೂಪ್ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನು ಕಾಣ್ತಾ ಇದೆ. ಒಂದೆಡೆ ಮಾಹಿ ತಂದಾಣಿಗನ ಮುಖೇನ 4 ಓಟಗಳ ಸೇರ್ಪಡೆ, 22 loss of 3 wickets. ಚತುರ್ಥ ಓವರ್ನ ಚಾಲ್ತಿ ಅಲ್ಲ. ಕೊನೆ ಎಸೆತ ಕೀರ್ತನ್ ಟು ಮಾಹಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ. ಮುಕ್ತಾಯಗೊಂಡ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 22, loss of 3 wickets. ಅಂತಿಮ 6 ಎಸೆತಗಳು ಬಾಕಿ ಇವೆ. ಬಾಲ್ ಟು ಬಾಲ್ 5.5 ಸರಾಸರಿಯಲ್ಲೇ ಆಟವನ್ನ ಆಡ್ತಾ ಇದ್ದಾರೆ. 50-55ರ ಮೊತ್ತವನ್ನು ದಾಖಲಿಸಿದ್ರೆ ಒಂದು ಸುಲಭದ ಜಯವನ್ನು ಪಡೆದುಕೊಳ್ಬಹುದು. 30-35ರ ಮೊತ್ತವನ್ನು ದಾಖಲಿಸಿದ್ರೆ ಪಂದ್ಯಾಟವನ್ನು ಜಯಿಸಲು ಸ್ವಿಗ್ಗಿ ಕ್ರಿಕೆಟರ್ಸ್ ಸುಲಭದ ಜಯವನ್ನು ಸಾಧಿಸಲು ಸಾಧ್ಯವಿದೆ. ಅಂತಿಮ 6 ಚೆಂಡುಗಳು ಬಾಕಿ ಇವೆ. ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಮಾಡ್ತಾ ಇದೆ ಸಾಹಿಲ್. ಒಂದೆಡೆ ಗುರು ಮತ್ತೆ ಸಾಹಿಲ್ ಉತ್ತಮ ರೀತಿಯ ಒಂದು ಎಸೆತ. ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ನಡೆಸುತ್ತಿದ್ದಾರೆ. JP ಇವರ ನೇತೃತ್ವದಲ್ಲಿ ಶಾಮನೂರು ಶಿವಗಂಗಾ ಟ್ರೋಫಿ ಸತತ 4 ದಿನಗಳಿಂದ ಈ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ M9 ಸ್ಪೋರ್ಟ್ಸ್ ಅಲ್ಲಿ ಲೈವ್ ಕೂಡ ಆಗ್ತಾ ಇದೆ. ಕರ್ನಾಟಕದ ಹಲವಾರು ತಂಡಗಳು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಶಿವಗಂಗಾ ಶಾಮನೂರು ಡೈಮಂಡ್ ಟ್ರೋಫಿ. ಮತ್ತೆ ಸಾಹಿಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು.
ಅಂತಿಮವನ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಮತ್ತೆ ಗುರು ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮಾಹಿ. ತಂಡದ ಒಟ್ಟು ಮೊತ್ತ 24, ಲಾಸ್ ಆಫ್ 3 ವಿಕೆಟ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನ ಆಡಿದ್ರು. 1 ರನ್ನಿನ ಸೇರ್ಪಡೆ ಸಫಲತೆಯ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳ ಕಾಣ್ತಾ ಇದೆ. ಮತ್ತೆ ಸಾಹಿಲ್ ಬಾಲ್ ಟು ಬಾಲ್ 6ರ ಸರಾಸರಿಯಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರರು ಕೂಡ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ ನಿಯಾಜ್, ಸಾಹಿಲ್, ಕೀರ್ತನ್, ಶರತ್ ಕೇಟಿ, ಬಹಳಷ್ಟು ಅನುಭವಿ ಆಟಗಾರರು ಕೂಡ ಟೆನ್ನಿಸ್ ಬಾಲಿನ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರರು ಈ ಒಂದು ಪಂದ್ಯಾಟವನ್ನ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ ಕಟೀಲ್ ಟ್ರೋಫಿಗಾಗಿ ಆಟವನ್ನು ಆಡ್ತಾ ಇದ್ದಾರೆ. ಲೀಗ್ನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ, ಸ್ವಲ್ಪ ಮಟ್ಟಿನ ಕ್ಷೇತ್ರಕ್ಷಕರಿಂದ 1 ರನ್ ಅನ್ನು ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳ ಕಾಣ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಇವೆ. ಶ್ರೀ ಕಟೀಲ್ ಹಾಗೂ ರೇಂಜರ್ಸ್ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮಧ್ಯ ಮಾಹಿ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಜಯಕ್ಕಾಗಿ 30 ಎಸೆತಗಳ ಮುಂದೆ 28 ಓಟದ ಅವಶ್ಯಕತೆ. 5.3 ಸರಾಸರಿಯಲ್ಲಿ ಆಟವನ್ನು ಆಡಬೇಕಾಗಿದೆ. ಸದ್ಯದ ಪರಿಸ್ಥಿತಿ ಬಲಿಷ್ಠ ದಾಂಡಿಗರನ್ನ ಒಳಗೊಂಡಂತ ಒಂದು ತಂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟ್ವಿಕ್ಸ್ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ ಸ್ವರೂಪ್ ರಾಯ್, ಬಲಿಷ್ಠ ದಾಂಡಿಗ, ಧೀರಜ್ ಪೂಜಾರಿ, ಕೀರ್ತನ್, ನಿಯಾಜ್, ಶರತ್ ಕೇಟಿ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಇನ್ನೂ ಕೂಡ ಕೆಲವು ಪಂದ್ಯಾಟವನ್ನು ನಾವು ನಡೆಸಲಿಕ್ಕಿದ್ದೇವೆ. ಈ ಒಂದು ಪಂದ್ಯಾಟಕ್ಕೆ ನಮ್ಮೊಂದಿಗಿದ್ದಾರೆ ಬಿಲ್ಲವ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿಂಚನಾ ದೀಕ್ಷಿತ್ ಅವರು ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಧಾರದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಉದಯ್ ಶೆಟ್ಟಿ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಿಲ್ಲವ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿಂಚನಾ ದೀಕ್ಷಿತ್ ಇವರು ಈ ಒಂದು ನಮ್ಮ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಇವರು ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಸದಸ್ಯರಾದಂತ ಉದಯ್ ಶೆಟ್ಟಿ ಇವರು ಅವರನ್ನ ಹೂವನ್ನು ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ರೇಂಜರ್ ಆಗನೆ ಶ್ರೀಕಟೀಲ್ ತಂಡದ ಎಲ್ಲಾ ಸದಸ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಕಟೀಲ್ ತಂಡದ ನಾಯಕ ಶಿವಪ್ರಸಾದ್ ದಯವಿಟ್ಟು ತಮ್ಮ ತಂಡದೊಂದಿಗೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ರೇಂಜರ್ಸ್ ತಂಡದ ಕಪ್ತಾನ ವಿಶ್ವ ದಯವಿಟ್ಟು ತಮ್ಮ ಎಲ್ಲಾ ಸದಸ್ಯರೊಂದಿಗೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಿಲ್ಲವ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿಂಚನಾ ದೀಕ್ಷಿತ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಆದರದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಶರತ್ ಶೆಟ್ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಿಂಚನಾ ದೀಕ್ಷಿತ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಬಿಲ್ಲವ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿಂಚನಾ ದೀಕ್ಷಿತ್ ಖ್ಯಾತ ಗಾಯಕರು ಕೂಡ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಅವರನ್ನ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಉದಯ್ ಶೆಟ್ಟಿ ಅವರು ವೇದಿಕೆಗೆ ಬಂದವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ತಗಾರಿಕೆ ವಿಭಾಗದಲ್ಲಿ ಕೌಶಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತವನ್ನು ಎಸೆದ್ರು. ವೈಟ್ ಬಾಲ್. ಸ್ಟ್ರೈಕರ್ ವಿಭಾಗದಲ್ಲಿ ಧೀರಜ್ ಪೂಜಾರಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೇಜಾನ್, ಎಸ್ತಗಾರಿಕೆ ವಿಭಾಗದಲ್ಲಿ ಕೌಶಿಕ್. ಸೂರಜ್ ಎಲ್ಲಿದ್ದರೂ ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೂರಜ್ ಎಲ್ಲಿದ್ದರೂ ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಕಟೀಲ್ ಆಗನೆ ರೇಂಜರ್ ತಂಡದ ನಾಯಕರು ದಯವಿಟ್ಟು ಶ್ರೀಕಟೀಲ್ ತಂಡದ ನಾಯಕ ಶಿವಪ್ರಸಾದ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿಮಗೆ ನಾವು ಇದು 3ನೇ ಕರೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಹೇಳ್ಕೊಳ್ತಾ ಇದ್ದೇವೆ. ರೇಂಜರ್ ಬೊಕ್ಕ ಶ್ರೀಕಟೀಲ್ ಮಜೀದ್ ಕ್ಯಾಚ್ ಬತ್ತಿ ಅಲ್ಲ ಧೀರಜ್ ಔಟ್. ಅಲ್ಲ ಟೀಮ್ ಸೆಟ್ ಆಗಿ ಬ್ಯಾಟ್ ಬಾಲ್ ಕೊಟ್ಟು ನನ್ನ ಶುರು ನಮ್ಮ ಕ್ರಿಕೆಟ್ಗೆ ಅದು ನಮಗೆ ತಂದು ಓಡಿ ಜನ ಕಂಟಿನ್ಯೂ ಆಗುತ್ತೆ. ಓಕೆ ಬಾಸ್ ಅವು ಕ್ಯಾಚ್ ಬತ್ತೀನಿ ಯಾರನ್ನ ಪುತ್ರದದೆ ಆದರ್ಶ್ ದಯವಿಟ್ಟು ಇತ್ತನ ತಂಡದ 12ನೇ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು ದಯವಿಟ್ಟು. ಯಾಕಂದ್ರೆ ನಿಮ್ಮ ಹೆಸರನ್ನ ಇಲ್ಲಿ ನೋಂದಾಯಿಸಬೇಕಾಗಿರ್ತದೆ ಯಾರು ಕ್ಯಾಚ್ ಹಿಡಿದ್ರು ಅಂತ. ದಯವಿಟ್ಟು ಕಿರು ಟ್ವಿಕ್ಸ್ ನ 12ನೇ ಆಟಗಾರ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಕಿರು ಹೊಸ ದಾಂಡಿಗ ಸ್ವರೂಪ್ ರಾಯ್ ಮುಕ್ತಾಯ ತಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 10. 24 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ. ಒಂದೆಡೆ ಶೇಜಾನ್ ಶಿರುವ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ. ಕಾಪು ಶಿರುವ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ ಕೂಡ ಶೇಜಾನ್.
ಬೌಲರ್ ನೇಮ್ ನಾರಾಯಣ್. ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಾಣ್ಕೊಳ್ತಾ ಇದ್ದಾವೆ. ನಾರಾಯಣ್ ಬೌಲರ್ ನೇಮ್. ಜನರಾಜ್ ಎಸ್ತಗಾರಿಕೆ ಭಾಗದಲ್ಲಿ ಜನರಾಜ್ ಟು ಶಶಾನ್. ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. 1 ರನ್ನಿನ ಸೇರ್ಪಡೆ ಮತ್ತೆ ದ್ವಿತೀಯ ಓಟಕ್ಕಾಗಿ ಸ್ವರೂಪ್ ರಾಯ್ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟವನ್ನು ಓಡಿದ್ರು ಸ್ವರೂಪ್. ಮತ್ತೆ ಲೀಗ್ನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಸೋಮರಸ ವಾರಿಯರ್ಸ್ ಸಾಧನೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಬಲಿಷ್ಠ ದಾಂಡಿಗ ಸ್ವರೂಪ್ ರಾಯ್, ಕಟೀಲ್ ಫ್ರೆಂಚ್ನ ಹಾರ್ಡ್ ಹಿಟ್ಟರ್ ಸ್ವರೂಪ್ ರಾಯ್. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಎಸ್ತವನ್ನು ಎಸೆದ್ರು ಜನರಾಜ್. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ಶಶಾಂಕ್ ಶಿರ್ವಾ, ಇನ್ನೊಂದೆಡೆ ಸ್ವರೂಪ್ ರಾಯ್, ಮತ್ತೊಂದೆಡೆ ಜನರಾಜ್. ಮತ್ತೆ ರಿವರ್ಸ್ ಮಾದರಿಯ ಪ್ರಯತ್ನ, ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಇಪ್ಪತ್ತು ಎಸೆತಗಳ ಮುಂದೆ 14. ಮಾತ್ರ ಉತ್ತಮ ರೀತಿಯಲ್ಲಿ ಎಸೆತವನ್ನು ಎಸೆದ್ರು. 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಇಮ್ರಾನ್ ಕೋಟೇಶ್ವರ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇಮ್ರಾನ್ ಕೋಟೇಶ್ವರ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಜನರಾಜ್. ಮುಕ್ತಾಯ ಕಂಡ 3 ಓವರ್ಗಳ ತಂಡದ ಒಟ್ಟು ಮೊತ್ತ 15. 2 ಓವರ್ಗಳಲ್ಲಿ 15. ಇನ್ನುಳಿದ 18 ಎಸೆತಗಳ ಮುಂದೆ 13 ಓಟದ ಅವಶ್ಯಕತೆ. 18 ಎಸೆತಗಳ ಮುಂದೆ 13 ಓಟದ ಅವಶ್ಯಕತೆ. ಒಂದೆಡೆ ಶಶಾಂಕ್ ಶಿರ್ವಾ, ಎಸ್ತಗಾರಿಕೆ ಭಾಗದಲ್ಲಿ ಕೌಶಿಕ್ ಸಸಿಹಿತ್ಲು. ಮತ್ತೆ ರಿವರ್ಸ್ಗೆ ಪ್ರಯತ್ನಿಸಿದ್ರು. 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಲೀಗ್ನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ಸೋಮರಸ ವಾರಿಯರ್ಸ್ ಆದ್ರೆ ಇನ್ನೊಂದೆಡೆ ಟ್ವಿಕ್ಸ್. ಮತ್ತೆ ಉತ್ತಮ ರೀತಿಯ ಎಸೆತವನ್ನ ಕೌಶಿ ಸಸಿಹಿತ್ಲು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಜಯಕ್ಕಾಗಿ ಬಲವಾದ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಕೂಡ ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಬಿರುಸಿನ ಆಟ ಬರ್ತಾ ಇಲ್ಲ. ಸ್ವರೂಪ್ ದಾಂಡಿಗನ ಮುಖೇನ 15 ಎಸೆತ 12 ಓಟ. ಮತ್ತೆ ಶೇಜು ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿದ್ರು. ಶೇಜು
ಮತ್ತೆ ಬಿರುಸಿನ ಆಟವನ್ನ ಪ್ರಯತ್ನಿಸಿದ್ರು. ಡಾಟೆಡ್ ಡೆಲಿವರಿ 13 ಎಸೆತ 11 ಓಟದ ಅವಶ್ಯಕತೆ. ಸ್ವಲ್ಪ ಮಟ್ಟಿಗೆ ಸೋಮರಸ ವಾರಿಯರ್ಸ್ ಈ ಒಂದು ಪಂದ್ಯದ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಕೌಶಿ ಸಸಿ ಇತ್ಲು ಮಧ್ಯ ಮತ್ತೊಂದು ಬಿರುಸಿನ ಹೊಡೆತ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳ. ಮತ್ತೊಂದು ರನ್ನಿನ ಸೇರ್ಪಡೆ. ಇನ್ನುಳಿದ 12 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. 12 balls 9 runs required. ಬೌಲರ್ ನೇಮ್ ಸರ್ಫರಾಜ್ ತಪ್ಪ. ಸ್ಪಿನ್ ಮಾಂತ್ರಿಕ ಸರ್ಫರಾಜ್ ಟು ಸ್ವರೂಪ್ ರೈ. 12 ಎಸೆತ. ಹನ್ನೊಂದು ಎಸೆತ 9 ಓಟದ ಅವಶ್ಯಕತೆ. ಸರ್ಫರಾಜ್ ಟು ಸ್ವರೂಪ್ ರೈ. ಸ್ವಲ್ಪ ಮಟ್ಟಿಗೆ ಸ್ವರೂಪ್ ಸತತವಾಗಿ ವೇತನ್ ಮಧ್ಯ ಶೇಷು ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಿರಾಶಾದಾಯಕ ಆಟವನ್ನು ಆಡಿದ್ರು ಟ್ವಿಕ್ಸ್. ಸುಲಭದ ಜಯವನ್ನ ಸಾಧಿಸುವಂತಹ ಒಂದು ರನ್ ಅನ್ನು ಹೊಂದಿಕೊಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ತಂಡವನ್ನ 10 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಸದ್ಯದ ಪರಿಸ್ಥಿತಿ ಸೋಮರಸ ವಾರಿಯರ್ಸ್ ಈ ಒಂದು ಪಂದ್ಯದ ಹಿಡಿತವನ್ನು ಇಟ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಕೀರ್ತನ್ ಎಂಟ್ರಿ ಆಗ್ತಾ ಇದೆ. ಹೊಸ ಆಟಗಾರ ಕೀರ್ತನ್ ಎಂಟ್ರಿ ಆಗ್ತಾ ಇದೆ ಟ್ವಿಕ್ಸ್ ಪರವಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಕೀರ್ತನ್, ಎಷ್ಟಗಾರಿಕೆ ವಿಭಾಗದಲ್ಲಿ ಸರ್ಫರಾಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವರೂಪ್ ರಾಯ್, ಗೂಟರಕ್ಷ ವಿಭಾಗದಲ್ಲಿ ಗುರುಶೆಟ್ಟ. ಬಹಳಷ್ಟು ಉತ್ತಮ ರೀತಿಯ ಲೀಗ್ನ ಕೊನೆಯ ಪಂದ್ಯಾಟ. ಒಂಬತ್ತಕ್ಕೆ 9 ಮತ್ತೆ ಕೀರ್ತನ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟ. 2 ಓಟಗಳ ಸೇರ್ಪಡೆ. 8 ಎಸೆತ 7 ಓಟದ ಅವಶ್ಯಕತೆ. ಕೀರ್ತನ್ ಸ್ಟ್ರೈಕರ್ ವಿಭಾಗದಲ್ಲೇ. ಮತ್ತೆ ರಿವರ್ಸ್ ಪ್ರಯತ್ನ. 1 ರನ್ನಿನ ಸೇರ್ಪಡೆಗೊಳ್ತದೆ. 7ಕ್ಕೆ 6. ಒಂದು ಷಟ್ಕದ ಅವಶ್ಯಕತೆ ಟ್ವಿಕ್ಸ್ಗೆ. ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ 7 ಎಸೆತಗಳ ಮುಂದೆ 6 ಓಟದ ಅವಶ್ಯಕತೆ. ಸದ್ಯ ಸ್ವರೂಪ್ ಸ್ಟ್ರೈಕರ್ ವಿಭಾಗದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಮಧ್ಯ ಸ್ವಲ್ಪ ಮಟ್ಟಿಗೆ ಗೂಟರಕ್ಷಕನ ವೈಫಲ್ಯ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲೇ. ಇನ್ನುಳಿದ 6 ಎಸೆತಗಳ ಮುಂದೆ 2 ಓಟದ ಅವಶ್ಯಕತೆ.
ಆರು ಎಸೆತಗಳ ಮುಂದೆ 2 ಓಟದ ಅವಶ್ಯಕತೆ. ಏತನ್ ಮಧ್ಯ ಚೆಂಡು 4 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳ ಕಾಣ್ತಾ ಇದೆ. ಪಂದ್ಯಾಟವನ್ನ ಟ್ವಿಕ್ಸ್ ಜಯಿಸ್ತಾ ಇದೆ. ಅಭಿನಂದನೆಗಳು ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಆಗಿದೆ. ಸೋಮರಸ ವಾರಿಯರ್ಸ್ ಕೂಡ ನಿಮಗೂ ಕೂಡ ಅಭಿನಂದನೆಯನ್ನು ನೀಡ್ತಾ ಇದ್ದಾವೆ. ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೀರ್ತನ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಫಸ್ಟ್ ನಾಕೌಟ್ ಸೆಕೆಂಡ್ ನಾಕೌಟ್ ಟ್ವಿಕ್ಸ್ ಹಾಗೇನೆ ಡಿಜೆಎಸ್ ಚಾಲೆಂಜರ್ಸ್ ದಯವಿಟ್ಟು ತಂಡದ ಕಪ್ತಾನ ನಾಣ್ಯ ಚುಮುಕೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧೀರಜ್ ಹಾಗೇನೆ ಡಿಜೆಎಸ್ ಚಾಲೆಂಜರ್ಸ್ ನ ಕಪ್ತಾನ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಡಿಜೆ ತಂಡದ ಕಪ್ತಾನ ವಿನಯ್ ದಯವಿಟ್ಟು ಡಿಜೆಎಸ್ ಚಾಲೆಂಜರ್ಸ್ ನ ತಂಡದ ಕಪ್ತಾನ ಹಾಗೇನೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಧೀರಜ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ನಾಣ್ಯ ಚುಮುಕೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಟ್ವಿಕ್ಸ್ ತಂಡದ ಕಪ್ತಾನ ಧೀರಜ್ ಪೂಜಾರಿ ದಯವಿಟ್ಟು ನಾಣ್ಯ ಚುಮುಕೆಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ನಮ್ಮೊಂದಿಗಿದ್ದಾರೆ ಖ್ಯಾತ ಗಾಯಕಿ ಸಿಂಚನಾ ದೀಕ್ಷಿತ್. ಇವರಿಂದ ಈಗ ಒಂದು ಸುಮಧುರ ಸಂಗೀತ. ಧೀರಜ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಾಣ್ಯ ಚುಮುಕೆಗಾಗಿ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೋ ನನ್ನಾಣೆ ನನ್ನ ಮಾತು ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾ